ಡಿಪಾರ್ಟ್ಮೆಂಟ್, ಆರ್ಥೋಪೆಡಿಕ್ ಆಂಕಾಲಜಿ. ಅಂದರೆ ಇಟ್ಸ್ ಬೋನ್ ಕ್ಯಾನ್ಸರ್ಸ್, ಮಕ್ಕಳದು ಮೇನ್ಲಿ ಮಕ್ಕಳು. ಇಟ್ಸ್ ವೆರಿ ರೇರ್ ಸ್ಪೆಷಾಲಿಟಿ ಅಕ್ರಾಸ್ ದ ವರ್ಲ್ಡ್. ಸೊ ಐ ಹೆಡ್ ಇಟ್ ಇನ್ HCG Bangalore. We started it 16 years back. So we have treated more than 7,000 to 8,000 patients so far in this specialty. In that, we have crossed, it is not just numbers, it is important numbers alone, it is the quality of outcome. So we have passed the quality of outcome of Western standards, ಅಂದರೆ ಯುರೋಪು, ಅಮೆರಿಕಾ ಆ ಥರದ್ದು ಸ್ಟ್ಯಾಂಡರ್ಡ್ಸ್ ಏನು ಪಬ್ಲಿಷ್ ಆಗಿರುತ್ತೆ ಅದನ್ನು ಕ್ರಾಸ್ ಮಾಡಿದ್ದೀವಿ. ಅಂದರೆ ಅವರ ಔಟ್ಕಮ್ಸ್ ಆರ್ ಆನ್ ಪಾರ್ಟ್ ಏನು ಅಮೆರಿಕಾದಲ್ಲಿ ಅಥವಾ US ಯುರೋಪಲ್ಲಿ ಸಿಗುತ್ತೆ ಅದಕ್ಕಿಂತ ಬೆಟರ್ ಇದೆ ನನ್ನ ಪ್ರಕಾರ. ಅಂಡ್ ವಿ ಪಬ್ಲಿಷ್ಡ್ ಇಟ್. ನಾನು ಹೇಳ್ತಾ ಇರೋದಲ್ಲ, ಇಟ್ ಇಸ್ ಪಬ್ಲಿಷ್ಡ್ ಇನ್ ದ ಜರ್ನಲ್ಸ್. So that is mainly possible because of a huge team, agility and the ecosystem. For example, ನಮ್ಮ HCG ಅಲ್ಲಿ ಒಂದು ಆರ್ಥೋಪೆಡಿಕ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಅಂದರೆ ನಾನು ಒಬ್ಬರಿಂದ ಮಾಡೋಕ್ಕಾಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಡೂ ಅಲೋನ್. ಇಟ್ಸ್ ಅ ಹ್ಯೂಜ್ ಸಿಸ್ಟಮ್ ಆರ್ ಎಕೋಸಿಸ್ಟಮ್ ಬಿಲ್ಟ್. It could be doctors of various specialty, like pediatric oncology, radiologist, intervention radiologist, ಅದರೆಲ್ಲರೂ ಸೇರಿಬಿಟ್ಟು ಒಂದು ಮಗುದು ನಾವೊಂದು ಕ್ಲಿಕ್ಕರ್ ಇದೆ, ಏನು ಮಾಡೋದು ಪ್ರೆಸೆಂಟೇಷನ್ ನೋಡೋದು ಪ್ರೆಸೆಂಟಿಂಗ್. ಓಕೆ, ಥ್ಯಾಂಕ್ಸ್. ಸೊ ಆ ರೀತಿ ಹೆಂಗೆ ಒಂದು ಮಗು ಈಗ ಒಂದು 28 ಡೇ ಓಲ್ಡ್ ಚೈಲ್ಡ್, ಇದು ನಾನು ಹೇಳೋದು, ನೀವು ಇದನ್ನು ಕೇಸ್ ಮಾಡಿದ್ದೀವಿ, ಸ್ಪೆಷಲ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಇದನ್ನ ಒಂದು 1000 ಜನ ಹೆಂಗೆ ಉಪಯೋಗ ಪಡ್ಕೋಬೇಕು ಅನ್ನೋದನ್ನ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್. ಆ ನ್ಯೂಸ್ ಆಗಬೇಕಂದ್ರೆ it is not that something great happened, something great we have done. It is, of course, it's beautiful, fantastic. There's no doubt. Not even I don't see anybody done in the world that I can tell you in front of on the media only. This is one of its case in the world. You can write it, quote it, ask anybody, vet it by any possible journal. But more than that, how the same process of how we made this possible should be translated to other children across our country first. It can't be ಆಗಲ್ಲ ಬಿಡು ಅನ್ನೋದು ಭಾರಿ ಈಸಿ. ಬಿಡು ಅನ್ನೋದು ಆಗಲ್ಲ, ದುಡ್ಡಿಲ್ಲ, ನನ್ನ ಕೆಪಾಸಿಟಿ ಇಲ್ಲ, ಇಟ್ಸ್ ವೆರಿ ಈಸಿ. ಬಟ್ ಹೌ ಡು ವಿ ಸೇ ಬಟ್ ಆಗುತ್ತೆ ಅನ್ನೋದು ಒಂದೇ, ಆಗಲ್ಲ ಅನ್ನೋಕ್ಕೆ 1000 ರೀಸನ್ಸ್. ಹೌದಾ? MRI ಮಾಡೋಕ್ಕಾಗಲಿಲ್ಲ ಸರ್, ಬಸ್ ಬರಲಿಲ್ಲ ಸರ್, ಮೆಟ್ರೋ ಬರಲಿಲ್ಲ ಸರ್, ದುಡ್ಡಿಲ್ಲ ಸರ್, ಬಟ್ ಮಾಡೋಕ್ಕೆ ಒಂದೇ, ಯಾರು ಡೂ ಇಟ್. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ವಿತ್ ದಿಸ್ ಕೇಸ್. ಐ ಜಸ್ಟ್ ವಾಂಟ್ ಟು ಕ್ವಿಕ್ಲಿ ರನ್ ಥ್ರೂ. ಕೆಲವು ಬ್ಲಡ್ ಎಲ್ಲ ಇದೆ, ಓಕೆ ಅಲ್ಲ, ಬ್ಲಡ್ ಫೋಟೋಸ್ ಎಲ್ಲ ಓಕೆ ಅಲ್ಲ, ಯಾರು ತಲೆ ತಿರುಗಿ ಬೀಳಲ್ಲ. ಶೋರ್. ಸೊ ಇದು ಮಗು ಈ ಕಡೆ ಹುಟ್ಟದು 2-3 ದಿನದ ಫೋಟೋ. ಇದು ಲೈಟ್ ಅದು ಆಫ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇಕಾದ್ರೆ ಈ ಲೈಟ್ ನೋಡಿ ಆದರೆ ಫೋಟೋದು ಯಾವುದೇ ತಗೊಂಡ್ರು ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಕೀಪ್ ದ ಡಿಗ್ನಿಟಿ ಆಫ್ ದ ಫ್ಯಾಮಿಲಿ ಆ್ಯಂಡ್ ಪೀಪಲ್. ಆದಷ್ಟು ಮಗು ಆಮೇಲೆ ಕರಿತೀನಿ. ಸೊ ಯು ಜಸ್ಟ್ ಟೇಕ್ important pictures, but prefer not to show the face or anything. But you can ask any questions to the parents. They are very open about it. The questions ಕೇಳಬೇಕಾದ್ರೆ just photo ತೆಗಿಬೇಡಿ, ಮಾತಾಡಿ, real life questions in how we can solve it. And that essentially that is the main goal of this. So this is how she was born, and she went to many hospitals. ಎಲ್ಲ ಕಡೆ ಮಾಡಿ ಇದು 3ನೇ ದಿನ MRI ಆದಾಗ ದೊಡ್ಡದಾಯಿತು. ಬಟ್ ಯಾರಿಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಎಸೆನ್ಷಿಯಲಿ ಕೆಪ್ಟ್ ಆನ್ ಗ್ರೋಯಿಂಗ್. 28 ದಿನಕ್ಕೆ ಇದರ ಆಯಿತು. 28 ದಿನಕ್ಕೆ. ಸೊ 28 ದಿನಕ್ಕೆ ಇದರ ಆದಾಗ ಎಲ್ಲೇ ನೀವು ಯಾರಾದ್ರೂ ಹೋದ್ರು, ನಾನು ಬಾಸ್ ಇದ್ದಾರೆ ಇಟ್ಲಿ, ಅವ್ರಿಗೆ ಕೇಳಿದ್ರು ಇಟ್ ಇಸ್ ಅನ್ ಆಂಪ್ಯುಟೇಷನ್ ಟು ಸೇವ್ ದ ಚೈಲ್ಡ್ಸ್ ಲೈಫ್. ಪ್ರಾಪರ್ಲಿ ಆಂಪ್ಯೂಟ್ ಮಾಡಬೇಕು ಅನ್ನೋದೇ ಮೈಂಡಲ್ಲಿ ಎಲ್ಲರಿಗೂ. ಕೈ ಕಟ್ ಮಾಡಿಬಿಟ್ರೆ ಜೀವ ಉಳಿಯುತ್ತೆ, ತಪ್ಪು. ಕೈ ಕಟ್ ಮಾಡಿದ್ರೆ ಜೀವ ಉಳಿಯಲ್ಲ. ಅಂದರೆ ನಮ್ಗೆ ಅನ್ಸೋದಷ್ಟೇ ಇಲ್ಲಿಂದ ಹೋಗಿದೆ ಮತ್ತಿಲ್ಲ ಅಂತ. ಬಟ್ ಇಟ್ಸ್ ಸಿಸ್ಟಮಿಕ್ ಡಿಸೀಸ್, ಆಲ್ರೆಡಿ ಬ್ಲಡ್ಡಲ್ಲಿ ಇರುತ್ತೆ. 6 ತಿಂಗಳಾದ್ಮೇಲೆಲ್ಲ ಬ್ಲಡ್ಡಲ್ಲಿ ಬರುತ್ತೆ. ಅದು ಟೋಟಲ್ ರಾಂಗ್. ಕೈ ಕಟ್ ಮಾಡಿಬಿಟ್ರೆ ಇನ್ಮೇಲೆ ಯಾರು ಕೇಸು ಹಾಕಿದ್ರು, ಯಾರೋ ಒಬ್ರು ನಾನು ಕಾಲು ಉಳಿಸಿದ್ದಕ್ಕೆ ಲಂಗಿಗೆ ಟ್ಯೂಮರ್ ಬಂದಿದೆ, ಕಾಲು ತೆಗೆದ್ಬಿಟ್ಟಿದ್ರೆ ಟ್ಯೂಮರ್ ಬರ್ತಿರ್ಲಿಲ್ಲ ಅಂತ ನನ್ನ ಮೇಲೆ ಕೇಸ್ ಹಾಕಿದ್ರು ಅವರು. ಸೊ ತಪ್ಪು. ಇಟ್ಸ್ ಲಿಟ್ರಲಿ ನಾಟ್ ಪಾಸಿಬಲ್. ಲಿಟ್ರೇಚರು ಅಥವಾ ನಮ್ಮ ಜರ್ನಲ್ ಆಲ್ ಪ್ರೂವ್ಡ್ ಇಟ್. ಸೊ ಸೇವ್ ಮಾಡಬೇಕು ಅಂತ ನಮಗೆ ಅನಿಸ್ತು. ಆಗುತ್ತೆ ಅನ್ನೋದು ಡೌಟ್ ಇತ್ತು, ಬಟ್ ಎಸೆನ್ಷಿಯಲಿ ಬಟ್ ವಿ ಶುಡ್ ಡೂ ಇಟ್ ಅಂತ ನಾನೊಂದು 2-3 ಡೇಸ್ ಉಸಿರಾಡೋಕ್ಕೆ ತೊಗೊಂಡೆ ಅದು ನೋಡ್ಬಿಟ್ಟು. ಸೊ ಇದು MRI ಎಲ್ಲ ವರ್ಕೌಟ್ ಮಾಡಿದ್ವಿ. ಆಮೇಲೆ ಇದು 3D ಮಾಡೆಲ್ ಹೆಂಗೆ ಹೌ ಟ್ಯೂಮರ್ ಹೆಂಗಿದೆ ಅಂತ ಗೊತ್ತಾಗಕ್ಕೆ ಇದು ಹೊಸ ಟೆಕ್ನಾಲಜಿ. ಹೊಸದೇನಲ್ಲ, ನಮಗೆ ಹೊಸದಲ್ಲ, ಬಟ್ ಪ್ರಪಂಚ ಎಷ್ಟೋ ಜನ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್ ಅಲ್ಲಿ ನಾವು ಪ್ರಿಂಟ್ ಮಾಡಿ ಹಾಕಿದ್ದೀವಲ್ಲ, ಅದು ಮಗು ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ಹೆಂಗಿದೆ ಅಂತ
ಪೇರೆಂಟ್ಸಿಗೆ ಗೊತ್ತಾಗುತ್ತೆ, ನಮಗೆ ಗೊತ್ತಾಗುತ್ತೆ, ಎಲ್ಲ ಡಾಕ್ಟರ್ಸ್ ಓ ಈ ಥರ ಎಲ್ಲ ಇದೆಯಾ ಅಂತ. ಎಷ್ಟು ಜನ MRI ಮಾಡಿಸ್ಕೊಂಡಿದ್ದಾರೆ, ಎಷ್ಟು ಜನಕ್ಕೆ MRI ಅರ್ಥ ಆಗಿದೆ? ಎಲ್ಲರೂ ಮಾಡಿಸ್ಕೊಂಡಿದ್ದಾರೆ, ಅರ್ಥ ಆಗಿದೆ, ರಿಪೋರ್ಟ್ ಬಿಟ್ಟರೆ ಆಗಲ್ಲ. ಫಿಲ್ಮಲ್ಲಿ ಏನು ಕಾಣುತ್ತೆ ನಿಮಗೆ? ಸೊ ಬಟ್ ಇದು ನೋಡಿದರೆ ಒಂದು ಅಂದಾಜಲ್ಲಿ ಪೇರೆಂಟ್ಸಿಗೂ ಗೊತ್ತಾಗುತ್ತೆ, ಡಾಕ್ಟರ್ಸ್ ಇಟ್ಸ್ ವೆರಿ ವೆರಿ ಅಡ್ವಾನ್ಸ್. ಅದು ಕಾರ್ಟೂನ್ ಥರ ಅಲ್ಲ, ರಿಯಲ್ CT ಸ್ಕ್ಯಾನ್ MRI. ಇಟ್ ಈಸ್ ನಾಟ್ ಎ ಆರ್ಟ್ ಥರ ಅಲ್ಲ, ಇಟ್ ಈಸ್ ರಿಯಲ್. ಸೊ ದಟ್ ಇಸ್ ಡನ್ ಬೈ ಅವರ್ ಇಂಜಿನಿಯರಿಂಗ್ ಟೀಮ್. Thank you, Dr. Pramod. And today I don't want to address as COO of the company. I think as a person, as a parent, it has been my privilege to see how extraordinary clinical excellence, along with compassion, innovation, technology, and teamwork, how all of them come together to save a life. So just what Dr. Pramod said, this 28-day-old girl came to us. Parents were hassled because one of a kind, one of the rarest, tissue cancers, infantile fibrosarcoma, which is one of the rarest in the world. And they were turned away from many places. Wherever they went, people said amputation will be required, you may be prepared for mortality. But when they came to us, to our team in HCG, the team did not say, can we do this? Team said, how can we do this? Not just to save her life, but to give best quality of life after saving life. And that is the approach and that is the ethos of work at HCG. Of course, adding to what Dr. Pramod already said, what followed was a multidisciplinary team going through the case, examining the child and sitting together to make the entire treatment protocol very personalized for the child. So we have ortho-onco team led by Dr. Pramod, an interventional radiologist, pediatric oncologist, onco imaging specialist, geneticist, oncopathologist, rehab experts, nurse practitioners. Everyone sat together and made a tailor-made treatment protocol for the child. And that is very foundation of what HCG is built on. That we don't do cookie cutter ABC, which is what they were told in all other places, but we make a treatment protocol which is personalized for the patient, because cancer is heterogeneous, it manifests differently in different patients. Therefore, the treatment also deserves to be different for every patient. And that is what we did, and using 3D surgical technique, using very high-end super selective embolization, targeted therapy, genomics, microvascular reconstruction for the neonatal. So all these techniques were used, and this not just saved the life but preserved the function of life, the joy of life, which is what is required. And of course the treatment ensued for some time, and when the financial constraints came in front of the family, another culture at HCG is not to say no to treatment to any patient. The patient has come to us, it is our responsibility, we figure out and give the best treatment to the patient. We don't want it to be hampered or stopped because of financial obstacles. And which is what happened here, as Dr. Pramod showed in the picture, starting from our own doctors, our caregivers, our staff members, of course management being involved, but externally our foundation, philanthropists, friends, well-wishers, school children, you saw in the picture, how everybody beautifully pitched in to support the family, not just for treatment's sake or to get credit or to get certified, but because this is the basics of being human. And I think this example of humanity, this is as exemplary as the surgery itself. It is equivalent to the treatment that was given to the patient. Today at HCG we have 24 hospitals across India. We have 7 in Karnataka, we have 3 in Bangalore itself. Given our footprint and our wide presence across the country, we have data stating every 8th cancer patient in the country gets treated in one of the HCG hospitals. But whether we treat 1 patient or 1,000 or 1 million or 10 million, our way of treating the patient is the same, which is high-end, personalized, multidisciplinary care, tailor-made to the cancer that is for that particular patient. So very precise, very personalized for all the patients that are coming to HCG to ensure best clinical outcome as well as best quality of life after they recover. So keeping everything in mind.
and we look forward to catering to more and more patients from here and outside. Thank you.